ಗೌರವ ಅಧ್ಯಕ್ಷರಾದ ಸಿ ರಮೇಶ್ ರವರೇ, ಕ್ರಿಯಾಶೀಲ ಶಾಸಕರು ಆತ್ಮೀಯರಾದ ರಾಮಮೂರ್ತಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರುವ ಸಂಘದ ಎಲ್ಲ ಪದಾಧಿಕಾರಿಗಳೇ, ತಮಗೆ ಬೆಂಬಲವನ್ನು ಕೊಡಲು ಆಗಮಿಸಿದ ಬಿಲ್ಡರ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳೇ, ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತಿರುವ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ಸಣ್ಣ ಪುಟ್ಟ ಗುತ್ತಿಗೆದಾರರುಗಳೇ, ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ಇವತ್ತು ನಮಗೆ ರಾಜಕಾರಣ ಮುಖ್ಯ ಅಲ್ಲ. ಮೊಸರಲ್ಲಿ ಕಲ್ಲುಡಿಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಮಾಡಲ್ಲ. ಈ ರಾಜ್ಯದ ನೊಂದವರ, ಶೋಷಿತರ, ತುಳಿತಕ್ಕೆ ಒಳಗಾದವರ ಪರವಾಗಿ ಧ್ವನಿ ಎತ್ತುವುದು ನಮ್ಮ ಮೊದಲನೇ ಆದ್ಯ ಕರ್ತವ್ಯ. ಈಗಾಗಲೇ ಅಶ್ವಥ್ ನಾರಾಯಣ ಮಾತಾಡಿದರೆ, ರವಿಕುಮಾರ್ ಜಿ ಮಾತಾಡಿದ್ದಾರೆ, ರಾಮಮೂರ್ತಿ ಅವರು ಮಾತಾಡ್ತಾರೆ. ನಾನು ಹೆಚ್ಚು ಮಾತನಾಡದೆ. ಉತ್ತರ ಪ್ರದೇಶದ ಯಾವುದೋ ಒಂದು ಘಟನೆ, ಸುಪ್ರೀಂ ಕೋರ್ಟ್ನಲ್ಲಿ ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಕಮರ್ಷಿಯಲ್ ಕಟ್ಟಡ ಕಟ್ಟಿದ್ರೆ ಅವರಿಬ್ಬರ ಮಧ್ಯೆ ವ್ಯಾಜ್ಯದಿಂದ ಸುಪ್ರೀಂ ಕೋರ್ಟ್ನಲ್ಲಿ ಕೆಲವು ನಿಯಮಗಳ ಸೂಚನೆ ಮಾಡಬೇಕಂತೇಳಿ ಆದೇಶ ಮಾಡಿದ್ರು. ಆದರೆ ರಾಜ್ಯ ಸರ್ಕಾರ, ನನಗೆ ಮಾಹಿತಿ ಇದೆ, ಬೇರೆ ರಾಜ್ಯಗಳಲ್ಲಿ ಇದನ್ನು ಯಾವುದೇ ಜಾರಿಗೆ ತಂದಿಲ್ಲ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯರ ಬಗ್ಗೆ ನಮಗೆಲ್ಲರ ಗೌರವ ಇದೆ. ಹಿಂದೂ ವರ್ಗದ ಬಂದಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅವರು ಯೋಚನೆ ಮಾಡಬೇಕಾಯ್ತು. ಇವತ್ತು 16 ಲಕ್ಷಕ್ಕೆ ಹೆಚ್ಚು ಜನ ಮನೆಯನ್ನ ಕಟ್ಕೊಂಡಿದ್ದಾರೆ. ಅವರಿಗೆ ಓಸಿ ಸಿಸಿಯನ್ನು ಕೊಡಬೇಕಾಗಿತ್ತು. ಇದರಲ್ಲಿ ಕಂದಾಯ ಇಲಾಖೆನೂ ಪಾತ್ರ ಇದೆ. ಅದನ್ರಿ ರಾಜನವರೇ, ಕಂದಾಯ ಇಲಾಖೆ ಪಾತ್ರನೂ ಬಹಳ ಇದೆ. ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು, ಹೇಳಿ ಕೇಳಿ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಂದಿರ್ತಕ್ಕಂಥವ್ರು. ಅವರಿಗೆ ಕನಿಷ್ಠ ಜ್ಞಾನನೂ ಇಲ್ಲ, ಸಾಮಾನ್ಯ ಜ್ಞಾನನೂ ಇಲ್ಲ. ಆದರೆ ಹಳ್ಳಿಗಳಲ್ಲಿ ಅಥವಾ ಪಟ್ಟಣಗಳಲ್ಲಿ ಮನೆಗಳನ್ನು ಕಟ್ಕೊಂಡಿರ್ತಾರೆ. ಅವರ ಬದುಕು ಯಾವ ರೀತಿ ಸಾಗಿಸ್ತಾರೆ, ಕತ್ತಲೆಯಲ್ಲಿ ವಾಸ ಮಾಡ್ತಾ ಅನ್ನೋ ಅರಿವಿರ್ಬೇಕಾಯ್ತು ಸರ್ಕಾರಕ್ಕೆ. ನಾವು ಒತ್ತಾಯ ಮಾಡ್ತೀವಿ, ಇಲ್ಲೇನೋ ಸೇರಿ ಬಿಡಿದಿರಿ, ಬಾಯಿ ಚಟಕ್ಕೋಸ್ಕರ ಮಾತಾಡಿ ನಮ್ಮ ತೆವಲಿಗೋಸ್ಕರ ಮಾತಾಡಬಾರ್ದು. ವಿಧಾನಸಭೆ, ವಿಧಾನ ಪರಿಷತ್ತಿನಲ್ಲಿ ಪ್ರತಿಪಕ್ಷ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷ, ಮುಖಂಡರು, ಶಾಸಕರು ಮಾತಾಡ್ತಾರೆ. ತಾವು ಅಧಿವೇಶನದ ಹೊರಗಡೆ ಹೋರಾಟ ಮಾಡ್ತಿದ್ರಿ, ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. 100% ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡ್ರಿ, ತಾಲೂಕು ಮಟ್ಟದಲ್ಲಿ ನಾವು ಬೆಂಬಲವನ್ನು ಕೊಡ್ತೀವಿ. ನಾವು ನೋಡಿದಂತ ಸಂದರ್ಭದಲ್ಲಿ ಬೆಸ್ಕಾಂ ಮೊದಲು ಕೆಇಬಿ ಆಫೀಸ್ ಅಂತ ಇದ್ರು. ಆ ಕೆಇಬಿ ಆಫೀಸ್ ಮುಂದುಗಡೆ ಲಾರಿಗಳು, ಕಂಬಗಳು, ಟ್ರಾನ್ಸ್ಫರು, ವೈರು, ಲೋಡ್ ಗಟ್ಟಲೆ ಬಿದ್ದಿರ್ತಿದ್ದು. ಆದ್ರೆ 2013 ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಅಂದು ಎಲ್ಲ ರೈತರ ಖರೀದಿ ಮಾಡ್ಬೇಕಂತ ಹೇಳಿ ಕಾನೂನನ್ನು ತಂದು, ಇವತ್ತು ರೈತರು ಒಂದು ಪಂಪ್ ಸೆಟ್ ಕನೆಕ್ಷನ್ ತಗೋಬೇಕಂದ್ರೆ ಕನಿಷ್ಠ 4 ರಿಂದ 5 ಲಕ್ಷ ಖರ್ಚು ಮಾಡಬೇಕಾಗುತ್ತೆ. ಒಂದ್ ಕಡೆ ರೈತರು ಬೀದಿ ಬೀಳ್ತಾ ಇದಾರೆ, ಇನ್ನೊಂದ್ ಕಡೆ ನಿವಾಸಿಗಳು ಮನೆಗಳಲ್ಲಿ ಕಟ್ಕೊಂಡಂತವ್ರು 1200 ಅಡಿ ಅದರ ಚದರಡಿ 1203 ಇದ್ರೆ ಅದಕ್ಕೆ ಅನುಮತಿ ಇಲ್ಲ. ಇದು ಎಂತ ದುರಂತ ನೋಡಿ. ಏನಾಗಿದೆ, ಈ IAS ಬಹಳ ಕಿಲಾಡಿಗಳು. ಅವ್ರಿಗೆ ಏನೇನು ಐಷಾರಾಮಿ ಜೀವನ ಬೇಕು,
ಈ ಸಚಿವ ಸಂಪುಟಕ್ಕೆ ತಂದು ಮುಖ್ಯಮಂತ್ರಿಗಳಿಗೆ ಒತ್ತಡ ಏರಿ, ಸಚಿವರು ಒತ್ತಡ ಏರಿ ಅವ್ರಿಗೆ ಯಾವ ರೀತಿ ಅನುಕೂಲ ಬೇಕೋ ಮಾಡ್ಕೊಳ್ತಾರೆ. ಆದ್ರೆ ಈ ರಾಜ್ಯದ ಸಣ್ಣ ಪುಟ್ಟ ಗುತ್ತಿಗೆದಾರರು, ನೀವು ಯಾರು ಐಷಾರಾಮಿ ಜೀವನ ಮಾಡ್ತಕ್ಕಂಥವ್ರಲ್ಲ, ಯಾರು ಕೋಟ್ಯಾಧಿಪತಿಗಳಲ್ಲ, ಸಣ್ಣ ಪುಟ್ಟ ಜೀವನ ಮಾಡ್ತಕ್ಕಂಥ ಕುಟುಂಬ ನಿವಾಸಿಗಳು ಯಾರೋ ಸಾವಿರಾರು ಕೋಟಿ ಟೆಂಡರ್ ಕರೆದು ಅವ್ರ ಕೈ ಕೆಳಗೆ ನೀವು ಪೀಸ್ ವರ್ಕ್ ಮಾಡ್ಬೇಕು ತಾನೆ. ಅಂತ ಪರಿಸ್ಥಿತಿಯನ್ನು ಸರ್ಕಾರ ತಂದಿಟ್ಟಿದೆ. ಇದನ್ನ ವಿರೋಧ ಮಾಡಬೇಕು. ನಾನು ಬಹಳಷ್ಟು ಕಡೆ ಕೇಳಿದೀವಿ, ಭ್ರಷ್ಟಾಚಾರ ಭ್ರಷ್ಟಾಚಾರ, ಅದ್ರ ಬಗ್ಗೆ ಹೆಚ್ಚು ಮಾತಾಡಲ್ಲ. PSCM ಅಂತ ಯಾವ ರೀತಿ ಸೃಷ್ಟಿ ಮಾಡಿ ಅಧಿಕಾರಕ್ಕೆ ಬಂದ್ರು, ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ್ರಪ್ಪ, ಆಯ್ತು. ನೀವು ಮಾಡಿದ್ದೇನು? ಜನರಿಗೆ ಮಕ್ಕಳು ಟೋಪಿ ಹಾಕಿ ಸುಳ್ಳು ಹೇಳಿ ಭರವಸೆಗಳು ಕೊಟ್ಟು ಅಧಿಕಾರಕ್ಕೆ ಬಂದಿರಲ್ಲ. ಆದ್ರೆ ನುಡಿದಂತೆ ನಡೆಯದ ಸರ್ಕಾರ ನಿಮ್ದು, ಬ್ರಹ್ಮಾಂಡ ಭ್ರಷ್ಟ ಸರ್ಕಾರ. ಅದೇನು ಇರಲಿ, ರಾಜಕಾರಣ ಬೇಡ ನನಗೆ. ನಾವು ಹೇಳ್ತಾ ಇದೀವಿ, ಇವತ್ತು ನಿಜವಾದ ಯಾರು ನೊಂದವರಿದ್ದಾರೆ ಅವರ ಬದುಕಲ್ಲಿ ನೀವು ಬೆಂಕಿ ಇರ್ತಕ್ಕಂಥ, ಕೊಳ್ಳಿರ್ತಕ್ಕಂಥ ಕೆಲಸವನ್ನು ಮಾಡಿದಿರಿ. ಆ ಶಾಪ ತಟ್ಟುತ್ತೆ. ಮನೆಗಳ ಒಳಗಡೆ ಹಾವು, ಇಲಿ, ಚೇಳು, ಹೆಗ್ಗಣ, ಒಕ್ಕರೆ, ಯಾರು ಆ ಮಕ್ಕಳ ವಿದ್ಯಾಭ್ಯಾಸ ಮಾಡಕ್ ಕಷ್ಟ ಆಗುತ್ತೆ. ಇವತ್ತೇನು ಹೋರಾಟ ಮಾಡ್ತಿದ್ದೀರಿ, ನಿಮ್ಮ ಹೋರಾಟ ನ್ಯಾಯಸಮ್ಮತವಾಗಿದೆ. ನಾವು ರಾಜಕಾರಣಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ, ಬಾಯಿ ತೆವಲಿಗೋಸ್ಕರ ಮಾತಾಡ್ತಾ ಇಲ್ಲ. ನಾನು ನೋಡಿದ ಹತ್ತಿರದಿಂದ ನಿಜವಾಗ್ಲೂ 16 ಲಕ್ಷಕ್ಕೆ ಹೆಚ್ಚು ಜನ ಗ್ರಾಹಕರು ತೊಂದರೆ ಆಗಿದೆ. ಸರ್ಕಾರ ಕ್ಯಾಬಿನೆಟ್ ಡಿಸಿಷನ್ ತಗೋಬಹುದು ಅವಕಾಶ ಇದೆ. ಅದಕ್ಕೋಸ್ಕರ ಸಚಿವ ಸಂಪುಟದೆ ಭ್ರಷ್ಟಾಚಾರ ಮಾಡಿದ್ರನ್ನ ಭ್ರಷ್ಟಾಚಾರ ಮಾಡಿದಿಲ್ಲ ಅಂತ ಹೇಳಿ ನೀವು ಸಚಿವ ಸಂಪುಟದಲ್ಲಿ ಅನುಮೋದನೆ ತಗೊಂತೀರಿ. ಚರ್ಚೆ ಮಾಡಿ, ವಿಧಾನ ಪರಿಷತ್ನಲ್ಲಿ ಚರ್ಚೆ ಮಾಡಿ, ಕಾನೂನನ್ನ ತೆನ್ನಿರದೆ ಕಾನೂನನ್ನ ತಿದ್ದುಪಡಿ ಮಾಡಕ್ಕೆ ಅವಕಾಶಗಳಿದೆ. ತಕ್ಷಣ ಸರ್ಕಾರ ನಿಮ್ಮ ನೆರವಿಗೆ ಬರಬೇಕು. ಇಲ್ಲದಿದ್ರೆ ಬಹಳ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಸದಾ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವಕಾಶ ಕೊಡೋದಕ್ಕೆ ಧನ್ಯವಾದ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಬಲ ಭಾರತ್ ಮಾತಾ ಕಿ, ಬಲ ಭಾರತ್ ಮಾತಾ ಕಿ. ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತ ಹೇಳಿ ಧನ್ಯವಾದ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು.